ಥ್ಯಾಂಕ್ ಯು. ನಿಮ್ಮನವರಿಗೆ ಸ್ವಾಗತ. ನಾನು ಮಾರುತಿ ಬಿಎಂ ಹಾವೇರಿ ಜಿಲ್ಲಾ ವರದಿಗಾರ. ನೋಡಿ, ಪ್ರಮುಖವಾಗಿ ಏನಾಗಿದೆ ಅಂದ್ರೆ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಇನ್ನು ಬೈಕ್ ವಾಹನ ಸವಾರರಂತರೂ ದಿನನಿತ್ಯ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಹಿಡಿಶಾಪ ಹಾಕಿ ಓಡಾಡ್ತಿದ್ದಾರೆ. ಕಾರಣ ಅಂದ್ರೆ ಹಾವೇರಿ ನಗರ ಅಂತಂದ ತಕ್ಷಣ ಪಟ್ಟಂತ ನೆನಪಾಗೋದೆ ಏಲಕ್ಕಿ ಕಂಪನಿ ನಾಡು ಅಂತ. ಬಟ್ ಈಗ ಗುಂಡಿಗಳನ್ನ ಆಡಬಿಟ್ಟಿದೆ. ನಾನು ತೋರಿಸ್ತಾ ಹೋಗ್ತೇನೆ, ಕ್ಯಾಮರಾ ತೋರಿಸ್ತಾ ಹೋಗ್ತಾರೆ. ಅದು ಯಾವ ಲೆವೆಲ್ಗೆ ತಗ್ಗಿಗಳು ಗುಂಡಿಗಳಾಗಿದ್ದಾವೆ ಅಂತಂದ್ರೆ ಸತ್ತ ಒಂದು ಶವವನ್ನು ಹೂಳಬಹುದು ಅಷ್ಟು ದೊಡ್ಡದಾದ ಗಾತ್ರದ ಗುಂಡಿಗಳಾಗಿದ್ದಾವೆ ರಸ್ತೆ ಮಧ್ಯದಲ್ಲಿ. ಅವುಗಳನ್ನ ಈಗ ಸಾರ್ವಜನಿಕರೇ ತಮ್ಮ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ ಬಳಿಕ ನಗರಸಭೆಯವರ ಅಥವಾ ನೂತನವಾಗಿ ಆದಂತಹ ಸಚಿವರ ಗೊತ್ತಿಲ್ಲ, ಸದ್ಯಕ್ಕೆ ಅಲ್ಲಿ ಮಣ್ಣುಗಳನ್ನ ಹಾಕಿ ಕಲ್ಲುಗಳನ್ನ ಹಾಕಿ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರಸ್ತೆಯನ್ನು ಸರಿಪಡಿಸ್ತಾ ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಸುಮಾರು 16 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ರಸ್ತೆ ಇದೀಗ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ವಾಹನಗಳು ಓಡಾಡಿ ಸಂಪೂರ್ಣವಾಗಿ ಹಾವೇರಿ ನಗರ ತಗ್ಗುಗುಂಡುಗಳಿಂದ ಕೂಡಿದೆ. ಆದರೂ ಕೂಡ ಇಲ್ಲಿ ಸದ್ಯಕ್ಕೆ ಯಾವ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಈ ರಸ್ತೆ ತಗ್ಗುಗುಂಡಿಗಳನ್ನ ಮುಚ್ಚಲಿಕ್ಕೆ ಅಥವಾ ಇದನ್ನು ಸರಿಪಡಿಸುವ ಪ್ರಕ್ರಿಯೆಗೆ ಮುಂದಾಗ್ತಿಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ 16 ವರ್ಷಗಳಿಂದ ಈ ರಸ್ತೆಗಳು ಹೀಗೆ ಉಳಿದಿದ್ದಾವೆ. ಇನ್ನು ನಿತ್ಯ ಇದೇ ರಸ್ತೆ ಅಂದ್ರೆ ಸದ್ಯಕ್ಕೆ ಇರುವಂತಹ ಪ್ರಮುಖವಾದ ಏರಿಯಾ ಅಂತಂದ್ರೆ ಅದು ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ಸಾಕಷ್ಟು ಗುಂಡಿಗಳಿದ್ದಾವೆ. ಸದ್ಯ ನಾನು ಇರುವಂತದ್ದು ಈಗ ರೈಲ್ವೆ ನಿಲ್ದಾಣ ಬಳಿ ಇದ್ದೇನೆ. ಇಲ್ಲಿ ರೈಲುಗಳು ಬಂದ ತಕ್ಷಣ ಬರುವಂತಹ ಪ್ಯಾಸೆಂಜರ್ಗಳನ್ನು ಹಾಕೊಂಡು ಹೋಗುವಂತ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾರೆ. ಕಾರಣ ಏನಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗಬೇಕು ಅಂತಂದ್ರೆ ಆ ಆಟೋ ಡ್ರೈವರ್ಗಳು ಏನಾಗ್ತಾರೆ, 10 ರೂಪಾಯಿನ ಚೀಸ್ ಮಾಡ್ತಾರೆ. ಅದನ್ನು ಕೂಡ ಈಗ CNG ಅಂತಂದ್ರೆ ಅದು ಕೂಡ ಬೆಲೆ ಹೆಚ್ಚಾಗಿದೆ. 5-6 ಜನರನ್ನು ಹಾಕೊಂಡು ಹೋಗೋದ್ರಿಂದ ಆಟೋಗಳು ಕೂಡ ಸಮಸ್ಯೆ ಆಗ್ತಾ ಇದಾವೆ ಅಂತ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬ್ರದರ್, ಏನ್ ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ ನಿಮ್ಗೆ? ಏನಿಲ್ಲ ಸರ್, ಇದು ರೋಡ್ ಮಾತ್ರ ಪೂರ್ತಿ ಕೆಟ್ಟೈತಿ. ಆಟೋ ಮುಂದಲ್ದ ಎಲ್ಲ ಕೆಲ್ಸಕ್ಕೆ ಬರಾಕತ್ತವ. ಮತ್ತೆ ಪ್ಯಾಸೆಂಜರ್ ವಯಸ್ಸಾದ್ರ ಹಿಂದ್ ಕುಂತಿರ್ತಾರ. ಅವ್ರ ದಗಕ್ಕನಂಗ್ ನಮ್ಗೆ ಅಪ್ಪಿ ತಪ್ಪಿ ನೀರ್ ನಿಂತ ಕಾಣಲ್ಲ. ಅವ್ರ ಸೊಂಟ ನೋವು ಬೀಳೋದು. ಮೊನ್ನೆಲ್ಲ ಒಬ್ಬರು ಪ್ಯಾಸೆಂಜರ್ ಹೊಡೆದು ಬಿದ್ದು ಬಹಳ ಪ್ರಾಬ್ಲಮ್ ಆಗಿತ್ತು ಸರ್. ಈಗ ಗಾಡಿ ಯಾವ ರೀತಿ ಸಮಸ್ಯೆ ಬರ್ತದ? ಮುಂದ್ ಚಕ್ನೆಟ್ ಅಂತ ಬರ್ತದೆ ಸರ್. ಹ್ಯಾಂಡಲ್ ಇಂದ ಬಾಳ ಶೇಕ್ ಆಗತಿ. ಒಂದ್ ವೇಳೆ ಪಲ್ಟಿ ಆಗ ಲೆಕ್ಕಕ್ಕೆ ಇರ್ತಾವ ಸರ್. ಎಲ್ಲ ಪ್ರಾಬ್ಲಮ್ ಬಾಳ ಅಂದ್ರೆ ಬಾಳ ಪ್ರಾಬ್ಲಮ್. ಇದೊಂದ ಸರ್, ಪೂರ್ತಿ ಇಲ್ಲಿಂದ ಹಿಡಿದ ಬಸ್ ಸ್ಟ್ಯಾಂಡ್ ಮಟನ ಅದಾಣ್ಯ ಬರೋಣ ಗುಂಡಿ ಜಗ್ಗದ ಸಿಕ್ಕಾಬಿಟ್ಟೆ ಅದಾವ್ರಿ. ಮತ್ತೆ ಗುಂಡಿ ತಪ್ಸಾಕಂತ ಹೋಗೋರಿ, ಏನಾರ ಸಣ್ಣ ಹುಡ್ರು ಬರ್ಲಿ, ಪ್ರಾಣಿ ಬರ್ಲಿ, ಏನಾರ ಬಾಳ ತೊಂದರೆ ಆಗತ್ತೆ ಸರ್. ಆಟೋದರಿಗೆ ಅಂತಲ್ಲ, ಪ್ರತಿಯೊಂದು ವಾಹನ ಸವಾರರಿಗೆ ಅಡ್ಡಾಡರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ಸರ್. ನಗರದಾದ್ಯಂತ ಇರುವಂತಹ ಗುಂಡಿಗಳಿಂದ ಆಟೋ ಡ್ರೈವರ್ ಇರ್ಬೋದು ಅಥವಾ ವಾಹನ ಚಾಲಕರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಮಾತನ್ನ ಹೇಳ್ತಾರೆ. ಇನ್ನಾದ್ರೂ ಎಚ್ಚೆತ್ತ ಅಧಿಕಾರಿಗಳು ಈ ಸಮಸ್ಯೆನ ಬಗೆಹರಿಸುವುದು ನಮ್ಮ ಆಶಯ ಅಂತ ಹೇಳ್ಬೋದು. ಇನ್ನು ಇದು ನಗರ ಸುದ್ದಿಯಾಗಿತ್ತು.